ಕಾರ್ಮಿಕರ ಕೆಲವು ನಿರ್ದಿಷ್ಟ ಬೇಡಿಕೆಗಳನ್ನು ಅನುಷ್ಠಾನಗೊಳಿಸುವಂತೆ ಸರ್ಕಾರಗಳನ್ನು ಒತ್ತಾಯಿಸುತ್ತದೆ. ಈ ಹೋರಾಟದ ಭಾಗವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಮನವಿ ಕೊಡುವಂಥದ್ದು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಮುಖ್ಯವಾದ ಬೇಡಿಕೆಗಳು: ಒಂದು, ಕನಿಷ್ಠ ಕೂಲಿ ರಾಜ್ಯದಲ್ಲಿ 10,000ಕ್ಕಿಂತ ಕಡಿಮೆ ಇರಬಾರದು. ಎರಡನೇದಾಗಿ, ಕಾರ್ಮಿಕರಿಗೆ ಪಿಂಚಣಿ ಕಡ್ಡಾಯವಾಗಿ ಅನುಷ್ಠಾನ ಜಾರಿಗೊಳಿಸಬೇಕು. ಮತ್ತು ಬೇರೆ ಬೇರೆ ವಿಭಾಗದ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಗಳ ಮೂಲಕ ಸವಲತ್ತುಗಳನ್ನು ಒದಗಿಸಬೇಕು ಮುಂತಾದ 10 ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಚಳವಳಿ ನಡೆಯುತ್ತದೆ. ಈ ಚಳವಳಿಯಲ್ಲಿ ಇವತ್ತು ಉಡುಪಿಯಲ್ಲಿ ಭಾಗವಹಿಸಿದ ಎಲ್ಲ ಕಾರ್ಮಿಕರನ್ನು ಸಿಐಟಿ ಅಭಿನಂದಿಸುತ್ತದೆ. ಬೆಲೆ ಏರಿಕೆಯನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತೇಳಿ. ಹೇಗೆ ಬೆಲೆ ಏರಿಕೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ? ಇವತ್ತು ನೀವು ಸರ್ಕಾರಕ್ಕೆ ಯಾವ ರೀತಿ ರೇಷನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ, ಒಂದಂದ್ರೆ ಬಣ್ಣದ ರೇಷನ್ ಕಾರ್ಡ್ ಅನ್ನು ಕೊಟ್ಟಿದ್ದೀರಿ. ಇದೇನಾಗಿದೆ? ಓನರ್ ಕಾರ್ಡ್ ಹೋಗಿದೆ, ಬಡವರಿಗೆ ಶ್ರೀಮಂತರ ಕಾರ್ಡ್ ಹೋಗಿದೆ. ಈ ರೀತಿಯ ಕಾರ್ಡ್ ಅವರಿಗೆ ಬೇಕಾಗುವಂತ ರೇಷನ್ ಕಾರ್ಡ್ ಇಂದ ವಂಚಿತರಾಗಿದ್ದಾರೆ. ನಾವಿವತ್ತು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ನೀವಿವತ್ತು ರೇಷನ್ ಕಾರ್ಡ್ ಅನ್ನು ಏನ್ ಕೊಡ್ತಾ ಇದ್ದೀರಿ, ಅದನ್ನ ಮುಖ್ಯವಾಗಿ ನೀವು ಅದನ್ನ ಇವತ್ತು ಬದಲಾವಣೆ ಮಾಡಿ ಅಂತ ಹೇಳಿದ್ರೆ, ಈ ದೇಶದಲ್ಲಿರುವಂತಹ, ಈ ರಾಜ್ಯದಲ್ಲಿರುವಂತಹ, ಈ ಜಿಲ್ಲೆಯಲ್ಲಿರುವಂತಹ ಎಲ್ಲ ಜನರಿಗೂ ವಸ್ತುಗಳನ್ನ ಸ್ವಸ್ಥ ದರದಲ್ಲಿ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಇವತ್ತು ಬೆಲೆ ಏರಿಕೆ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನ್ ಹೇಳ್ತಾ ಇದೆ? ಎಲ್ಲರೂ ರಾಜ್ಯಕ್ಕೆ ಸಂಬಂಧಪಟ್ಟ ವಿಷಯನ ನೀವು ಅವರಿಗೆ ತಿಳಿಸಿ. ಜನ ನೀವು ನೋಡ್ತಾ ಇರ್ತೀವಿ, ದೊಡ್ಡ ಅತೃಪ್ತಿ ಅದನ್ನು ಅವರಿಗೆ ತಿಳಿಸ್ಬೇಕು. ಮತ್ತು ನಿಮ್ಮ ವ್ಯಾಪ್ತಿಗೆ ಬರೋದನ್ನು ನೀವು ಮನೆಯಲ್ಲಿದ್ದ ಅದು ನಾವು ಸೆಪರೇಟ್ ಆಗಿ ನಾವು ಪರಿಶೀಲನೆ ಮಾಡ್ತೀವಿ. ಅವರು ಬೇರೆ ಯಾವುದಾದ್ರೂ ಕೆಲವು ಅರ್ಜಿಗಳು ಸಿಇಒ ಅವರಿಗೆ ಕೂಡ ಕೊಟ್ಟಿದೆ ಅಂತ ಹೇಳ್ತಾ ಇದ್ರು. ಅದು ಕೂಡ ಪರಿಶೀಲನೆ ಮಾಡಿದ ಮೇಲೆ ನಾವು ಸೆಪರೇಟ್ ಆಗಿ ಮೀಟಿಂಗ್ ಮಾಡಿ ಕಾರ್ಮಿಕ ಬಂಧುಗಳೇ, ರಾಜ್ಯವ್ಯಾಪಿ ಕನಿಷ್ಠ ಕೂಲಿ ಕೊಡಬೇಕಂತೇಳಿ ನಾವು ಬೇಡಿಕೆ ಸಲ್ಲಿಸ್ತಾ
ಹೇಳ್ತಾ ಇದ್ದಾರೆ. ಅದು ನಾವು ಸೆಪರೇಟ್ ಆಗಿ ನಾವು ಪರಿಶೀಲನೆ ಮಾಡ್ತೀವಿ. ಅವರು ಬೇರೆ ಯಾವುದಾದ್ರೂ ಕೆಲವು ಅರ್ಜಿಗಳು ಸಿಇಒ ಅವರಿಗೆ ಕೂಡ ಕೊಟ್ಟಿದೆ ಅಂತ ಹೇಳ್ತಾ ಇದ್ರು. ಅದು ಕೂಡ ಪರಿಶೀಲನೆ ಮಾಡಿದ ಮೇಲೆ ನಾವು ಸೆಪರೇಟ್ ಆಗಿ ಮೀಟಿಂಗ್ ಮಾಡಿ ಕಾರ್ಮಿಕ ಬಂಧುಗಳೇ, ರಾಜ್ಯವ್ಯಾಪಿ ಕನಿಷ್ಠ ಕೂಲಿ ಕೊಡಬೇಕಂತೇಳಿ ನಾವು ಬೇಡಿಕೆ